ಮುಂಚಿತವಾಗಿ ಅವ್ರಿಗೆ ಸಾಕಷ್ಟು ನೆಗೆಟಿವ್ ಕಾಮೆಂಟ್ಸ್ ಬರ್ತಿತ್ತಂತೆ. ಸೊ ಯಾವ ರೀತಿ ತೆಗೆದುಕೊಳ್ತಾ ಇದ್ದಾರೆ ಈಗ, ಮನಸ್ಥಿತಿ ಹೇಗಿದೆ? ಈಗಲೂ ಅಷ್ಟೇ, ಯಾವುದೋ ಇದರಲ್ಲಿ ಪ್ರಜ್ವಲ್ ರಾಗಿನಿಗೆ ಮದುವೆ ಆಗಿ 10 ವರ್ಷ ಆಗಿದೆ. ಆದರೆ ರಾಗಿನಿ ಅವ್ರ ಫಿಗರ್ ಮೇಂಟೈನ್ ಮಾಡಬೇಕು, ಅದಕ್ಕೆ ಮಕ್ಕಳು ಮಾಡ್ಕೊಳ್ತಾ ಇಲ್ಲ ಅನ್ನೋ ಒಂದಷ್ಟು ಇದಕ್ಕೆ ಅವ್ರು ಆ್ಯಕ್ಚುಲಿ ಎಫೆಕ್ಟ್ ಆದರು. ಏನು ಮಾಡೋದು, ಈ ಥರದ್ದೆಲ್ಲ ನಮ್ಮ ಬಗ್ಗೆ ನಾನು ತಲೆನೇ ಕೇಳಿಸ್ಕೊಂಬೇಡಮ್ಮ. ಯಾವನೋ ಒಬ್ಬ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತಾನೆ. ನಾವು ಜೀವನದಲ್ಲಿ ಖುಷಿಯಾಗಿದ್ದೀವಿ, ಕೆಲಸ ಚೆನ್ನಾಗಿ ನಡೀತಾ ಇದೆ, ಫ್ಯಾಮ್ಲಿ ಚೆನ್ನಾಗಿದೆ, ಅವನ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಬೇಕು? ಸೊ ಈ ಥರ ಎಲ್ಲೋ ಬಚ್ಚಿಟ್ಕೊಂಡು ಮಾಡೋ ಕೆಲಸಗಳು ಹೆಚ್ಚಾಗಿವೆ ಇವಾಗ. ಬಿಕಾಸ್ ಯು ಆರ್ ನಾಟ್ ಕಾಟ್. ಎಲ್ಲೋ ಯಾವುದೋ ಫೇಕ್ ಐ ಡಿ ಮಾಡ್ಕೊಂಡು ಎಲ್ಲೋ ಕೂತಿರ್ತೀಯ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬೇಕಂದ್ರೆ ಅವನ್ನ ಹುಡುಕಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ನು ಯಾರೋ ಈಗ ಮಾಡ್ತೀನಿ ಅಂದರೆ ಅವನಿಗೆ ನಾವು ಸಮಯ ಕೊಡೋದು ನಮ್ಮ ತಪ್ಪಾಗುತ್ತೆ. ನಮ್ಮ ಜೀವನದಲ್ಲಿ ಖುಷಿಯಾಗಿ ಸಾಗಿಸ್ಕೊಂಡು ಹೋಗ್ಬೇಕು. ಎಲ್ರಿಗೂ ಅದೇ ಹೇಳ್ತೀನಿ, ಡೋಂಟ್ ಗೆಟ್ ಟು ಎಫೆಕ್ಟೆಡ್. ಯಾಕಂದರೆ ನಮಗೆ ಅಂತಲ್ಲ, ಎಲ್ರಿಗೂ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಪಾಸಿಟಿವ್ ಕಮೆಂಟ್ಸ್ ಕೂಡ ಬರುತ್ತೆ. ಪಾಸಿಟಿವ್ ಕಮೆಂಟ್ಸ್ ಬಂದಾಗ ತುಂಬ ಖುಷಿನೂ ಆಗಬಾರ್ದು, ನೆಗೆಟಿವ್ ಬಂದಾಗ ತುಂಬ ದುಃಖನೂ ಪಡಬಾರ್ದು. ಜಸ್ಟ್ ಗೋ ಹೆಡ್ ವಿತ್ ಯುವರ್ ಲೈಫ್. ಅದೇ ಸರ್, ಯಾವತ್ತಿಗೂ ನೀವು ಕಾಂಟ್ರವರ್ಸಿ ಸುದ್ದಿಗೆ ಹೋದವರು ಅಲ್ಲ, ನಿಮ್ಮ ಹತ್ರ ಬಂದಿದ್ದು ಅಲ್ಲ ಅದು.